ಜ್ಯೋತಿಷ ಫಲಾದೀಪಿಕಾ ವಾಹಿನಿಗೆ ಸಮಸ್ತ ವೀಕ್ಷಕರಿಗೂ ಸುಸ್ವಾಗತಗಳು. 2023ರಲ್ಲಿ ಯಾವ್ಯಾವ ರಾಶಿಗೆ ಶುಭ ಆಯಿತು, ಅಶುಭ ಆಯಿತು, ಯಾರ್ಯಾರು ತೊಂದರೆ ಅನುಭವಿಸಿದ್ದೀರಾ ಎಲ್ಲ ತಮಗೆಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಈಗ ಬರೋವಂಥ 2024 ವರ್ಷ ಯಾವ ರಾಶಿಗೆ ಶುಭ ಫಲ, ಯಾರಿಗೆ ಸಾಧಾರಣ ಫಲ ಅಂತ ಕುತೂಹಲ ಇರುತ್ತೆ. ಈಗ ಮೊದಲಿಗೆ ಗುರು ಏನಾಗುತ್ತೆ, ಮೇ 1ರಲ್ಲಿ ಮಧ್ಯಾಹ್ನ ವೃಷಭ ರಾಶಿಗೆ ಸಂಚಾರ ಮಾಡೋಕ್ಕೆ ಶುರು ಮಾಡುತ್ತೆ. ಹಾಗಾಗಿ ಈಗ ಗುರು ಸಂಚಾರ ಒಂದಿಟ್ಕೊಂಡು ಇನ್ನು ರಾಹು ಮೀನರಾಶಿಯಲ್ಲೂ ಕೇತು ಕನ್ಯಾ ರಾಶಿಯಲ್ಲೂ 2024 ಪೂರ್ತಿ ಅಲ್ಲೇ ಸಂಚಾರ ಮಾಡೋದ್ರಿಂದ ಈ ಗುರು ಮತ್ತು ರಾಹು ಕೇತುಗಳ ಸಂಚಾರ ಆಧಾರಿತ ಮೇಲೆ ದ್ವಾದಶ ರಾಶಿಗಳ ಫಲಾಫಲಗಳನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಗೆ ಈಗ ನೋಡಿ, ಗುರು ಮತ್ತು ರಾಹು ಅಕ್ಟೋಬರ್ ತನಕ ಗುರು ಚಂಡಾಲ ಯೋಗ ಇತ್ತು, ಕನ್ಫ್ಯೂಷನ್ಸ್ ಇತ್ತು, ಕೆಲಸ ಕಾರ್ಯಗಳಾಗ್ತಾ ಇರಲಿಲ್ಲ. ಹೀಗಾಗಿ ಈಗ ಮೇ ತನಕ ಸ್ವಲ್ಪ ಸಮಾಧಾನ ಇದ್ದರೆ ಗುರು ಬಲ ಶುರು ಆಗುತ್ತೆ. 2ನೇ ಮನೆ ಗುರು ಸಂಚಾರ ಮಾಡೋದ್ರಿಂದ ಅವ್ರಿಗೆ ಶುಭ ಕಾರ್ಯಗಳಾಗುತ್ತೆ, ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ, ಕನ್ಫ್ಯೂಷನಿಂದ ಮುಕ್ತರಾಗ್ತಾರೆ. ಮತ್ತು ಈಗ ಗುರು ಪಂಚಮ ದೃಷ್ಟಿ ಅವ್ರ 6ನೇ ಮನೆ ಮೇಲೆ ಬೀಳೋದ್ರಿಂದ ಕೆಲಸ ಕಾರ್ಯಗಳು, ಹೊಸ ಕೆಲಸ ಸಿಗೋದಾಗಲಿ, ಸೊ ಅಭಿವೃದ್ಧಿ ಚೆನ್ನಾಗಾಗುತ್ತೆ. ಮತ್ತು ಕರ್ಮಸ್ಥಾನದ ಮೇಲೆ ಗುರು ದೃಷ್ಟಿ ಬೀಳೋದ್ರಿಂದ ಕೆಲಸದಲ್ಲಿ ಹೊಸ ಹುರುಪು ಬರೋದು, ಕೆಲಸದಲ್ಲಿ ಉತ್ಸಾಹ ಬರೋದು, ಅಥವಾ ಕೆಲಸದಲ್ಲಿ ಬದಲಾವಣೆ, ಉತ್ತಮಕ್ಕಾಗಿ ಬದಲಾವಣೆಗಳಾಗ್ತವೆ. ರಾಹು ಮತ್ತೆ ಮೀನರಾಶಿಯಿಂದ 6ನೇ ಮನೆ ದೃಷ್ಟಿ ಬೀಳೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಚಟುವಟಿಕೆ ಜಾಸ್ತಿ ಆಗುತ್ತೆ, ಕೆಲಸ ಕಾರ್ಯದಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ, ಓಡಾಟ ಜಾಸ್ತಿ ಇರುತ್ತೆ, ಉತ್ಸಾಹ ಚೆನ್ನಾಗಿರುತ್ತೆ. ಈಗ ಕೇತು 6ರಲ್ಲಿರೋದ್ರಿಂದ ಇವರಿಗೆ ಸ್ವಲ್ಪ ಮಟ್ಟಿಗೆ ಕೆಲಸ ಕಾರ್ಯಗಳಲ್ಲಿ ಉತ್ಸಾಹ ಕಮ್ಮಿ ಆಗ್ಬೋದು ಅಥವಾ ನಿರಾಸೆ ಉಂಟಾಗ್ಬೋದು. ಆದರೂ ಕೂಡ ಗುರು ದೃಷ್ಟಿ ಇರೋದ್ರಿಂದ ಯೋಚನೆ ಮಾಡೋ ಅವಶ್ಯಕತೆ ಏನಿಲ್ಲ. ಮೇ ತನಕ ಸ್ವಲ್ಪ ಸಂಯಮ ಕಾಪಾಡ್ಕೊಳ್ಳಿ. ಆಮೇಲೆ ನಂತರ ಶುಭ ಸಮಯ, ಶುಭ ಕಾರ್ಯಗಳಿಗೆ ಅನುಕೂಲ, ವಧುವರ ಅನ್ವೇಷಣೆಗೆ ಅನುಕೂಲ ಆಗುತ್ತೆ. ಮದುವೆ ಆಗದೇ ಇರೋರಿಗೆ ಮದುವೆ ಆಗೋದು, ಉಪನಯನಕ್ಕೆ, ಗೃಹ ಪ್ರವೇಶ ಮಾಡೋರಿಗೆ ಗೃಹ ಪ್ರವೇಶ ಮಾಡ್ಬೋದು, ನಿಂತ ಕೆಲಸ ಮತ್ತೆ ಶುರು ಆಗುತ್ತೆ. ಮೇ ನಂತರ ಯಾವಾಗ ಗುರು 2ರಲ್ಲಿ ಸಂಚಾರ ಮಾಡ್ತಾನೋ ಆಗ ಮೇಷರಾಶಿಗೆ ಸಂಪೂರ್ಣ ಒಳ್ಳೆ ಫಲಗಳನ್ನು ನಿರೀಕ್ಷಿಸ್ಬೋದು. ಸೊ ಇದುವರೆಗೂ ಅವರು ಕಾಯ್ತಿದ್ದಂಗೆ 2 ವರ್ಷದಿಂದ ಅವ್ರಿಗೆ ಕೆಲಸ ಕಾರ್ಯಗಳು ನಿಂತಿತ್ತು, ಕನ್ಫ್ಯೂಷನ್ಸ್ ಇತ್ತು, ಇದರಿಂದೆಲ್ಲ ಮುಕ್ತರಾಗಿ ನೆಮ್ಮದಿಯಾಗಿ ಮೇಯಿಂದ 1 ವರ್ಷ ನೆಮ್ಮದಿಯಾಗಿ ಅವರು 1 ವರ್ಷ ಕಾಲ ಕಳೀಬೋದು. ಆದರೆ ಹೆಚ್ಚಿನ ಹೂಡಿಕೆ ಮಾಡಬೇಡಿ. ಮೇಷರಾಶಿಗೆ ಪರಿಹಾರ ಏನಂದರೆ, 6ನೇ ಮನೇಲಿ ಕೇತು ಇರೋದ್ರಿಂದ ಗಣೇಶನ ಆರಾಧನೆ ಮಾಡೋದು, ಗಣೇಶನಿಗೆ ಒಂದು ತೆಂಗಿನಕಾಯಿ ಕೊಡೋದಾಗಲಿ, ಅಥವಾ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸೋದಾಗಲಿ, ಅಥವಾ ಒಂದು 21 ಗರಿಕೆ ಹುಲ್ಲು ಕೊಡೋದಾಗಲಿ, ಮತ್ತು ಬೀದಿ ನಾಯಿಗೆ ಆಹಾರ ನೀಡೋದಾಗಲಿ, ಇದು ಕೇತು ಪರಿಹಾರ ಆಗುತ್ತೆ. ಮತ್ತೆ ಈಗ ಮೇ ತನಕ ಗುರು ಜನ್ಮದಲ್ಲೇ ಇದ್ದು ಕನ್ಫ್ಯೂಷನ್ ಕೊಡ್ತಾ ಇರುತ್ತೆ. ಹಾಗಾಗಿ ಆ ಕನ್ಫ್ಯೂಷನ್ ಇಂದ ದೂರ ಆಗೋಕ್ಕೆ ಶಿವನಿಗೆ ಜಲಾಭಿಷೇಕ ಮಾಡಿಸೋದಾಗಲಿ, ಶಿವನ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸೋದ್ರಿಂದ ಅವ್ರಿಗೆ ಸಾಮಾಜಿಕ ಬದಲಾವಣೆಗಾಗಿ ಇನ್ನಷ್ಟು ಸುದ್ದಿಗಳಿಗಾಗಿ ನಿಮ್ಮ ವಿಟಿ ನ್ಯೂಸ್ ಅನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.